ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ ಸಹನೆಗೆ ಮಿಗಿಲಾದ ತಪವಿಲ್ಲ. ಸಹನೆ ಎಂದರೆ ಕೇವಲ ಕಾಯುವುದಲ್ಲ, ಸಹಿಸಿಕೊಳ್ಳುವುದೂ ಅಲ್ಲ. ಅದು ಮನಸ್ಸಿನ ಪರಿಪಕ್ವತೆ, ಆಂತರಿಕ ಶಕ್ತಿ ಮತ್ತು ವಿವೇಕದ ಅಭಿವ್ಯಕ್ತಿ. ಹೊರಗಿನ ಕಷ್ಟ, ಟೀಕೆ, ವಿಫಲತೆ, ಅನ್ಯಾಯ, ನಿರಾಶೆ ಇವೆಲ್ಲ ಎದುರಾದಾಗ ತಕ್ಷಣ ಪ್ರತಿಕ್ರಿಯಿಸದೆ ಸಮಚಿತ್ತದಿಂದ ನಿಲ್ಲುವ ಶಕ್ತಿಯೇ ಸಹನೆ. ಅದಕ್ಕೆ ಬಲ್ಲವರು ಹೇಳಿದ್ದು ಸಹನೆಗಿಂತ ಮಿಗಿಲಾದ ತಪವಿಲ್ಲ ಎಂದು. ತಪಸ್ಸು ಎಂದರೆ ಕೇವಲ ಕಾಡಿಗೆ ಹೋಗಿ ಧ್ಯಾನ ಮಾಡುವುದಲ್ಲ, ತನ್ನ ಮನಸ್ಸನ್ನು ನಿಯಂತ್ರಿಸುವುದು, ಕೋಪವನ್ನು ಮೆಟ್ಟಿ ನಿಲ್ಲುವುದು, ಅಹಂಕಾರವನ್ನು ಮಿತಿಗೊಳಿಸುವುದು, ಸಮಯಕ್ಕೆ ತಕ್ಕಂತೆ ಮೌನ ಧಾರಣ ಮಾಡುವುದು ಇವೆಲ್ಲವೂ ಕೂಡ ಒಂದು ರೀತಿಯ ತಪಸ್ಸೆ. ಇಂತಹ ಸಂದರ್ಭಗಳಲ್ಲಿ ಸಹನೆ ಎನ್ನುವುದು ಅತ್ಯುನ್ನತವಾದದ್ದು. ಸಹನೆ ಇರುವವನು ಪ್ರತಿಯೊಂದು ಮಾತಿಗೆ ಉತ್ತರ ಕೊಡುವುದಿಲ್ಲ, ಪ್ರತಿಯೊಂದು ಸನ್ನಿವೇಶಕ್ಕೆ ಕುಗ್ಗುವುದಿಲ್ಲ. ಅವನು ಪ್ರತಿಯೊಂದರಲ್ಲೂ ವಿವೇಚನಾಪೂರ್ಣನಾಗಿರುತ್ತಾನೆ. ಏಕೆಂದರೆ ಆತುರತೆ ಅನೇಕ ಬಾರಿ ತಪ್ಪು ತೀರ್ಮಾನಕ್ಕೆ ದಾರಿ ಮಾಡಿಕೊಡಬಹುದು. ಆದರೆ ಸಹನೆ ವಿಳಂಬ ಗತಿಯಾದರೂ ಸ್ಪಷ್ಟತೆಯನ್ನು ಹೊಂದಿರುತ್ತದೆ. ಸಹನೆ ಎಂದರೆ ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುವುದಲ್ಲ, ಅನ್ಯಾಯದ ಎದುರು ಧೈರ್ಯದಿಂದ ನಿಲ್ಲುವುದು ಸಹನೆಯ ಭಾಗವೇ ಸರಿ. ಏಕೆಂದರೆ ಅಲ್ಲಿ ಕೋಪವಲ್ಲ, ವಿವೇಕ ಕೆಲಸ ಮಾಡುತ್ತದೆ. ಆದ್ದರಿಂದಲೇ ಪ್ರಾಜ್ಞರು ಹೇಳುತ್ತಾರೆ, ಸಹನೆಗೆ ಮಿಗಿಲಾದ ತಪವಿಲ್ಲ, ಸಮಚಿತ್ತಕ್ಕೆ ಮಿಗಿಲಾದ ಶಾಂತಿ ಇಲ್ಲ ಎಂದು. ಸಹನೆಯನ್ನು ಕರಗತ ಮಾಡಿಕೊಂಡರೆ ಅದು ನಮಗೆ ಬೆಂಗಾವಲಾಗಿರುತ್ತದೆ. ಸಹನೆ ಬೆಳೆಸಿಕೊಂಡ ಮನಸ್ಸು ಹೊರಗಿನ ಗಾಳಿಗೆ ಅಲುಗಾಡದೆ ಒಳಗಿಂದ ಗಟ್ಟಿಯಾಗಿರುತ್ತದೆ. ಸಹನೆ ನಿನ್ನದಾದರೆ ಸಕಲವೂ ನಿನ್ನದು ಎಂಬುದು ಕೂಡ ಬಲ್ಲವರ ಮಾತು.